ಎಲ್ರಿಗೂ ನಮಸ್ಕಾರ. ಇದು ಕೋಹುನಾ ಪಾರ್ಕ್ ಅಂತ ಬೈಫೋರ್ಡಲ್ಲಿ ಬರುತ್ತೆ, ವೆಸ್ಟರ್ನ್ ಆಸ್ಟ್ರೇಲಿಯಾ ಪರ್ತಲ್ಲಿ. ಸೊ ಇದು ಫಸ್ಟ್ ಟೈಮ್ ನಾನು ಇಲ್ಲಿಗೆ ವಿಸಿಟ್ ಮಾಡಿರೋದು. ಕನ್ನಡದಲ್ಲಿ ವ್ಲಾಗ್ ಮಾಡಿ ಹಾಕಬೇಕು ಅಂತ ಇದ್ದೆ ಇಲ್ಲಿ ಪ್ಲೇಸಸ್ ವಿಸಿಟ್ ಮಾಡಿದಾಗ. ಸೊ ಇದು ನಂದು ಫಸ್ಟ್ ವ್ಲಾಗು. ಇಲ್ಲಿಗೆ ಎಂಟ್ರಿ ಫೀಸ್ ಬಂದು ಅಡಲ್ಟ್ಸಿಗೆ $20 ಇದೆ, ಚಿಲ್ಡ್ರನ್ಸ್ಗೆ $8 ಇದೆ. ಮಂಡೇ ಟು ಸಂಡೇ 10 to 4 PM ಬರುತ್ತೆ ಇದು. ಕೆಲವು ಹಾಲಿಡೇಸು ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಂಡು ವಿಸಿಟ್ ಮಾಡಬೇಕಾಗತ್ತೆ. ಸೊ ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಇದು ಎಂಟ್ರೆನ್ಸಲ್ಲಿ ಇದು ಫಸ್ಟು ಒಂದು ದೊಡ್ಡ ಫೀಲ್ಡ್ ಕಾಣ್ತಾ ಇದೆ. ಆ ಕಡೆ ಇರೋದು ಅದು ಬ್ರೋಕನ್ ಡೈನೋಸಾರ್, ಯಾವುದೋ ಮೆಟ್ಟದಲ್ಲೇನೋ ಮಾಡಿದ್ದಾರೆ, ಹಳೇದೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿಂದ ಹೀಗೆ ನಡ್ಕೊಂಡು ಹೋದರೆ ಈ ಕಡೆನೂ ಫೀಲ್ಡ್ ಇದೆ. ಇಲ್ಲಿ ಮುಂದೆ ಒಳಗಡೆ ಹೋಗಿ ಟಿಕೆಟ್ ತೊಗೋಬೇಕು ನಾವು. ಅಲ್ಲಿ ಹಾಕಿದ್ದಾರೆ ಎಂಟ್ರೆನ್ಸ್ ಈ ಕಡೆ, ಟಿಕೆಟ್ ಈ ಕಡೆ ಅಂತ, ಪಾರ್ಕ್ ಎಂಟ್ರಿ. ಆಮೇಲೆ ಇಲ್ಲಿ ಮಿನಿ ಟ್ರೈನ್ ಕಾಣಿಸ್ತು ನನಗೆ. ಗೊತ್ತಿಲ್ಲ ಅದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಷನ್, ನೋಡ್ಕೋಬೇಕಲ್ಲಿ. ಮೋಸ್ಟ್ಲಿ ಅದು ಮಕ್ಕಳಿಗೆ ಅನಿಸುತ್ತೆ, ನೋಡಬೇಕು. ಸೊ ಚಿಕ್ಕ ಟ್ರೈನ್ ಥರ ಕಾಣಿಸ್ತಾ ಇದೆ, ಕುತ್ಕೊಂಡು ಹೋಗೋದು. ಆಮೇಲೆ ಈ ಕಡೆ ಹಾಗೆ ತಿರುಗಿ ನೋಡಿದಾಗ ಇಲ್ಲಿ ಏಮು ಪಕ್ಷಿ, ದೊಡ್ಡ ಪಕ್ಷಿ ಇದು ಇಲ್ಲಿ ಕಾಮನ್ನು. ಇಲ್ಲಿ ಕಾಡುಗಳಲ್ಲೆಲ್ಲ ಇದು ತುಂಬ ಕಾಮನ್ನು. ಇದು ಓಡಾಡ್ತಾ ಇದೆ. ಸೊ ಅದನ್ನು ಹಾಗೆ ಶೂಟ್ ಮಾಡ್ತಾ ಇದ್ದೆ. ಸೊ ನಡ್ಕೊಂಡು ಬರ್ತಾ ಇದೆ. ನೋಡೋಣ ಎಷ್ಟು ಶೂಟ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡೋಣ. ಇಲ್ಲಿ ಎಲ್ಲ ಪಕ್ಷಿ ಫ್ರೀಯಾಗಿ ಓಡಾಡ್ತಾ ಇದೆ, ಅದೇ ಸ್ಪೆಷಾಲಿಟಿ ಇರ್ಬೋದು ಇದು ಪಾರ್ಕ್ದು. ನಾರ್ಮಲಿ ಇಷ್ಟು ದಿವಸ ವಿಸಿಟ್ ಮಾಡಿರೋ ಪಾರ್ಕಲ್ಲಿ ಈ ಥರ ಫ್ರೀಯಾಗಿ ಓಡಾಡಲ್ಲ. ಅದು ಹತ್ತಿರ ಬಂತು ಆವಾಗ ನಂಗೆ ಸ್ವಲ್ಪ ಭಯನೇ ಆಯಿತು. ಸ್ವಲ್ಪ ದೂರ ಹೋಗೋಕ್ಕೆ ಶುರು ಮಾಡಿದೆ. ಅದು ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಬರ್ತಾನೇ ಇದೆ. ಅದು ಕುಟುಕ್ಬಿಟ್ರೆ ಆ ಥರ ಏನಾದರೂ ಮಾಡಿದ್ರೆ ಅಂತ ಭಯ ಆಗ್ತಾಯಿತ್ತು. ನೋಡೋಣ. ಸೊ ಅಲ್ಲೇ ವರ್ಕರ್ ಇದ್ದರು, ಅವ್ರನ್ನ ಕೇಳಿದೆ ನಾನು, ಹಿಂದೆನೇ ಬರ್ತಾ ಇದೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಅದು ಮನುಷ್ಯರ ಹತ್ರ ಬರುತ್ತೆ, ನಾವು ಹಿಡ್ಕೊಂಡು ಅದಕ್ಕೆ ತಲೆ ಸವರೋದು ಎಲ್ಲ ಮಾಡಿದ್ರೆ ಅದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ವಿ. ಅದ್ರ ಹತ್ರ ಹೋಗಿ ಎಲ್ಲ ಮುಟ್ಟೋದೆಲ್ಲ ಮಾಡಿದ್ವಿ. ಪಾಪ ಅದು ಏನೂ ಮಾಡಲಿಲ್ಲ, ತುಂಬಾ ಹತ್ತಿರ ಇದ್ದು ಮಾಡ್ತಾಯಿತ್ತು. ಅದು ಮನುಷ್ಯರು ಎಷ್ಟು ಉದ್ದ ಇದ್ದಾರೆ ಅಷ್ಟು ಉದ್ದ ನಿಂತ್ಕೋತಾ ಇತ್ತು. ಎಷ್ಟು ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾ ಇದೆ ಮನುಷ್ಯರ ಜೊತೆ ಅಂದರೆ ನಂಗೆ ಆಶ್ಚರ್ಯ ಆಯಿತು. ಅದ್ರ ಕಾಲೆಲ್ಲ ನೋಡಿ ಎಷ್ಟು ದೊಡ್ಡದಿದೆ. ಮೋಸ್ಟ್ಲಿ ಮನುಷ್ಯರ ಜೊತೆ ಬೆರೆಯೋಕ್ಕೆ ಪಾಪ
ಎಲ್ರ ಜೊತೆನೂ ಪಾಪ ಅದು ಇಂಟ್ರಾಕ್ಟ್ ಮಾಡ್ತಾ ಇತ್ತು. ಏನೂ ಮಾಡಲಿಲ್ಲ, ಕುಟ್ಕೋದು ಇನ್ನೊಂದು, ಬಟ್ ಒಂಥರ ಅದು ಸೌಂಡ್ ಮಾಡುತ್ತೆ, ವರ್ರ ವರ್ರ ಅಂತ. ಅದು ಫಸ್ಟ್ ಟೈಮ್ ಕೇಳ್ತಾ ಇದ್ದಿದ್ದು. ಬಟ್ ಎಲ್ರ ಜೊತೆನೂ ಇಂಟ್ರಾಕ್ಟ್ ಮಾಡಿಕೊಂಡು ಪಕ್ಷಿ ನೋಡಿ, ಮನುಷ್ಯರು ಎಷ್ಟು ಉದ್ದ ಇದ್ದಾರೋ ಅಷ್ಟು ಉದ್ದ ಆಗುತ್ತೆ ಅದು. ಕೂತ್ಕೊಳ್ಳುತ್ತೆ, ಕಾಲೆಲ್ಲ ನೋಡಿ ಎಷ್ಟು ಉದ್ದುದ್ದ, ಎಷ್ಟು ದೊಡ್ಡದಿದೆ. ಇದ್ರದ್ದು ಮೊಟ್ಟೆ ಎಲ್ಲ ಎಷ್ಟು ದಪ್ಪ, ದೊಡ್ಡ ದೊಡ್ಡ ಮೊಟ್ಟೆ ಇದ್ರದ್ದು. ನೋಡಬೇಕು ಒಳಗಡೆ ಏನಾದರೂ ಇದ್ದರೆ. ಸೊ ಇನ್ನೊಂದು ಪಕ್ಷಿ ಬಂತು, ಸೊ ಅದ್ರ ಜೊತೆ ಹೋಯಿತು. ಸೊ ನಾವು ಹಾಗೆ ಮುಂದೆ ಹೋದ್ವಿ.